ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಅಭ್ಯರ್ಥಿಗಳಿಗೆ ನಮಸ್ಕಾರ. ಒನ್ ಗುಡ್ ನ್ಯೂಸ್, ಇವತ್ತು ನಾವು ಫಸ್ಟ್ ಡೇ DPR ಸೆಕ್ರೆಟರಿ ಏನು ಅಜಯ್ ನಾಗಭೂಷಣ್ ಸರ್ ಇನ್ಚಾರ್ಜ್ ತಗೊಂಡಿದ್ದಾರೆ. ಇವತ್ತೇ ಅವರ ಫಸ್ಟ್ ಡೇ, ಹೋಗಿ ಭೇಟಿ ಆದೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ನಂತರ 4 ಬೇಡಿಕೆಗಳನ್ನು ಇಟ್ವಿ. ಅದರಲ್ಲಿ ಫಸ್ಟ್ ಬೇಡಿಕೆ KAS 504 ಪೋಸ್ಟ್ ಆಗಿದೆ ಅಂತ ಸದನದಲ್ಲಿ ಬಂದಿದೆ ಸರ್, ದಯವಿಟ್ಟು ಪೂರ್ತಿ ಒಂದು ನೋಟಿಫಿಕೇಷನ್ ಮಾಡಿ ಅಂತ ಅವರು ರಿಕ್ವೆಸ್ಟ್ ಈಸ್ಕೊಂಡ್ರು. ಅದಾಗಿದ ತಕ್ಷಣ ನಾನು CM ಹತ್ರ ಹೋಗಿ ಭೇಟಿ ಮಾಡಿದೆ, ಸಿದ್ದರಾಮಯ್ಯ ಸರ್ ಹತ್ರ ಭೇಟಿ ಮಾಡಿದೆ. ಈ ಹಿಂದೆನೂ ನಾವು ಕೇಳ್ಕೊಂಡಿದ್ವಿ, ಬಟ್ ಆವಾಗ ಸ್ವಲ್ಪ ಬ್ಯುಸಿ ಇದ್ದರು. ಇವತ್ತು ನಾವು ಕೇಳಿದ ತಕ್ಷಣ CM ಅಜಯ್ ಸರ್ಗೆ ಅಂದರೆ DPR ಸೆಕ್ರೆಟರಿಗೆ ಫೋನ್ ಮಾಡಿ ಎಷ್ಟು ಫಿನಾನ್ಸ್ ಅಪ್ರೂವಲ್ ಆಗಿದೆ ಅಷ್ಟೂ ಅಂದರೆ 504 ಪೋಸ್ಟೂ ಮಾಡಿ ಅಟ್ ಒನ್ಸ್ ನೋಟಿಫಿಕೇಷನ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು DPR ಸೆಕ್ರೆಟರಿ ಹತ್ರ, ಫೈನಾನ್ಸ್ ಸೆಕ್ರೆಟರಿ ಹತ್ರ ಫಾಲೋ ಅಪ್ ಮಾಡಿಸಿ 504 ಪೋಸ್ಟ್ ಮಾಡಿಸ್ತೀವಿ. ಈಗ ನಿಮ್ಮ ಜವಾಬ್ದಾರಿ ಏನಂದರೆ ಕೂತ್ಕೊಂಡು ಓದೋದು. ಅವ್ರು ಇನ್ಸ್ಟಿಗೇಟ್ ಮಾಡಿದ್ರು, ಇವ್ರು ಇನ್ಸ್ಟಿಗೇಟ್ ಮಾಡಿದ್ರು, ಆ ರೂಮರ್ ಈ ರೂಮರ್ ಅಂದ್ಕೊಂಡು ಹೋರಾಟ ಮಾಡಿದ್ವಿ, ಅದು ಮಾಡಿದ್ವಿ ಮೇಡಮ್, ಬಂದು ಪೋಸ್ಟ್ಪೋನ್ ಮಾಡಿಸಿ ಎಕ್ಸಾಮ್ ಅಂತ ಕೇಳೋ ಹಾಗಿಲ್ಲ. ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ. 504 ಪೋಸ್ಟ್ ಆಗೇ ಆಗುತ್ತೆ ಗೆಜೆಟೆಡ್ ಪ್ರೊಬೇಷನರ್ಸ್. ಮತ್ತೊಂದು ವಿಷಯ, ನಾವು DPR ಸೆಕ್ರೆಟರಿ ಹತ್ರ ಕೇಳಿದ್ದಂದರೆ ಏನು ಕ್ಯಾಟ್ ಆರ್ಡರ್ RW ಹಲವಾರು ಏನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಲಿಸ್ಟ್ಗಳು ಪೆಂಡಿಂಗ್ ಇದೆಯಲ್ಲ ಕ್ಯಾಟ್ ಆರ್ಡರಿಂದ. ಸೊ ಅದಕ್ಕೆ DPR ಸೆಕ್ರೆಟರಿಗೆ ಹೇಳಿದ್ವಿ, ಆದಷ್ಟು ಬೇಗ ಕೋರ್ಟಿಗೆ ಹೋಗೋ ಹಾಗಿದ್ರೆ ಗೌರ್ಮೆಂಟು ದಯವಿಟ್ಟು ಬೇಗ ಮಾಡಿ, ಹಾಗೆ ಲಿಸ್ಟ್ ರಿಲೀಸ್ ಮಾಡ್ತೀರಾ, ಸ್ಟೇ ಬರುತ್ತಾ, ಏನಾಗುತ್ತೆ ಬೇಗ ಮಾಡಿ ಅಂತ. ಅವ್ರು ಇವತ್ತು KPSC ಸೆಕ್ರೆಟರಿನ ಕರೆದು ಮಾತಾಡ್ತೀವಿ, ನಾಳೆನೇ ಲಾಯರ್ನ ಅಪಾಯಿಂಟ್ ಮಾಡ್ತೀವಿ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ನಂತರ ಗ್ರೂಪ್ B ಇಂಟರ್ವ್ಯೂ ಏನು KPSC ಚೇರ್ಪರ್ಸನ್ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರು ಗೌರ್ಮೆಂಟ್ ಕಡೆಯಿಂದ. ನಾವು ಹೇಳಿದ್ವಿ ಗ್ರೂಪ್ B ಪೋಸ್ಟ್ಗಳಿಗೆ ಇಂಟರ್ವ್ಯೂ ಇಲ್ಲ ಸರ್, ರೂಲ್ ಪ್ರಕಾರ ಹಂಗಿದೆ, ದಯವಿಟ್ಟು ಅದೇ ಕ್ಲಾರಿಫಿಕೇಶನ್ ಕೊಡಿ, ಇಂಟರ್ವ್ಯೂ ಮಾಡಿಸ್ಬೇಡಿ ಗ್ರೂಪ್ Bಗೆ ಅಂತ ಕೇಳಿಕೊಂಡ್ವಿ. ಅವರು ರೂಲ್ ಪ್ರಕಾರ ಏನಿದೆ ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರ ಫಸ್ಟ್ ಡೇ ಲೈಕ್ ಐ ಸೆಡ್. ನಂತರ ಮೋಟಾರ್ ವೆಹಿಕಲ್ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಯಾರು ಪ್ರಕಾಶ್ ಸರ್ನ ಮೀಟ್ ಮಾಡಿದ್ವಿ. ಮೋಟೋ ವೆಹಿಕಲ್ ನೋಟಿಫಿಕೇಷನ್ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಟ್ರಾನ್ಸ್ಜೆಂಡರ್ಸಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಈಗ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಮೇಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬೇರೆ, ಫಿಮೇಲ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬೇರೆ ಇದೆ. ಅದೇ ರೀತಿ ಟ್ರಾನ್ಸ್ಜೆಂಡರ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಬೇಕಂತೆ, ಅದು ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿದಂತೆ. ಸೊ ಅವರನ್ನು ಭೇಟಿಯಾಗಿ ಅವರು ಕೂಡ ಫೈಲ್ ಬಂದಿದೆ ಅಂತ ಓಪನ್ ಮಾಡಿ 27ಗೆ ಮೀಟಿಂಗ್ ಕೂಡ ಫಿಕ್ಸ್ ಮಾಡಿದ್ದಾರೆ ಈ ಬಗ್ಗೆ ಒಂದು ಉತ್ತರ ಕೊಡೋದಕ್ಕೆ. ನಂತರ ನಾನು ತಿರ್ಗಾ KPSC ಸೆಕ್ರೆಟರಿನ ಮೀಟ್ ಮಾಡೋಕ್ಕೆ ಹೋದ್ವಿ, ಅಲ್ಲಿ ಕ್ಯಾಟ್ ಆರ್ಡರ್ ಬಗ್ಗೆ ಕೂಡ ಕೇಳ್ಕೊಂಡ್ವಿ. ಅವರು ಇವತ್ತು DPR ಸೆಕ್ರೆಟರಿನ ಮಾತಾಡ್ತೀವಿ, ಆದಷ್ಟು ಬೇಗ ಅಪಾಯಿಂಟ್ ಮಾಡ್ತೀವಿ ಲಾಯರ್ನ ಅಂತ ಹೇಳಿದ್ದಾರೆ. ನಂತರ ನಿನ್ನೆ ಎಲ್ಲ ಏನು ಒಂದು ಎಕ್ಸಾಮ್ ನಡೆದಾಗ ಏನು ಸಣ್ಣ ಮಕ್ಕಳ ಕೈಯಲ್ಲಿ ಏನು ಫ್ರಿಸ್ಕಿಂಗ್ ಮಾಡಿಸಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಎಕ್ಸಾಮಿನೇಷನ್ ಹಾಲಲ್ಲಿ ಅಂತ ಇತ್ತು. ಆ ವಿಷಯದ ಬಗ್ಗೆ ಕೂಡ ನಾನು ಸೆಕ್ರೆಟರಿಗೆ ಪ್ರಸ್ತಾಪ ಮಾಡಿಸಿದೆ. ಸೆಕ್ರೆಟರಿ ಹೇಳಿದ್ದು ಇದು ತಪ್ಪು ಕಲ್ಪನೆ ಬಂದಿದೆ. ಈ ಹಿಂದೆ ಕೂಡ ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಟೂಡೆಂಟ್ಸ್ ಹತ್ರ ಇವರು ಏಜೆನ್ಸಿಗೆ ಕೊಡ್ತಾರೆ, ಏಜೆನ್ಸೀಸು ಹೈಯರ್ ಮಾಡ್ತಾರೆ. ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಬರೋದಿಲ್ಲ. 14 ಇಯರ್ಸ್ಗಿಂತ ಕಡಿಮೆ ಇದ್ದವ್ರು ಏನಾದರೂ ಆ ಕೆಲಸ ಮಾಡಿದರೆ ನನ್ನ ಹತ್ರ ಕರ್ಕೊಂಡು ಬನ್ನಿ, ನಾನೇ ಅಥವಾ ಅದೇನಾದ್ರು ರಿಪೋರ್ಟ್ ಮಾಡಿ ನಾನೇ ಅದಕ್ಕೆ ಆ್ಯಕ್ಷನ್ ತೊಗೋತೀನಿ. ಈ ಸ್ಟೂಡೆಂಟ್ಸಿಗೆ ಟ್ರೈನ್ ಕೂಡ ಮಾಡಿರ್ತಾರೆ ಅಂತ ಹೇಳಿದ್ರು. ಮತ್ತೊಂದು ವಿಷಯ ನಿಮಗೆ ಹೇಳಬೇಕಂದ್ರೆ, ನಾನು ಟೆರಿಟೋರಿಯಲ್ ಆರ್ಮಿ ಎಕ್ಸಾಮ್ ಬರೆದಾಗ ಆರ್ಮಿಯವರೇ ನಡೆಸುವಂತಹ ಎಕ್ಸಾಮ್, ಅಲ್ಲಿ ಕೂಡ ಕಾಲೇಜ್ ಸ್ಟೂಡೆಂಟ್ಸೇ ಬಂದು ಫ್ರಿಸ್ಕಿಂಗ್ ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದು, ಬ್ಯಾಕ್ ಚೆಕ್ ಮಾಡೋದು ಎಲ್ಲನೂ ನನಗೆ ನೆನಪಿದೆ. ಸೊ ದಿಸ್ ಇಸ್ ನಾಟ್ ಅ ಬಿಗ್ ಡೀಲ್ ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಈ ತುಂಬ ವರ್ಷಗಳಿಂದ ಹೀಗೆ ಆಗಿರೋದಂತೆ ಹಂಗಂತ ಹೇಳಿದ್ರು ಸೆಕ್ರೆಟ್ರಿ. ಸೊ ನೆಕ್ಸ್ಟ್ ಥಿಂಗ್, ತುಂಬ ರೂಮರ್ಗಳು ಬರ್ತಾ ಇದೆ, ಸುಳ್ಳು ವದಂತಿಗಳು ಬರ್ತಾ ಇದೆ ಒಂದೊಂದು ಎಕ್ಸಾಮ್ ಬಗ್ಗೆನೂ. ಏನು ಆ ಮಾರಾಟ ಆಗಿದೆ, ಈ ಮಾರಾಟ ಆಗಿದೆ ಅಂತ. ಒಂದು ತಿಳ್ಕೊಳ್ಳಿ, ಇನ್ನು ಮುಂದೆ ಕರಪ್ಷನ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಾವು ನಮ್ಮ ಸಂಘದಿಂದ ಎಷ್ಟು ಎಫರ್ಟ್ಸ್ ಹಾಕ್ತೀವಿ, ಅದು ಯಾವುದು ಆಗೋ ಹಾಗೆ ಬಿಡೋದಿಲ್ಲ. ಈ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ, ಕೂತ್ಕೊಂಡು ಓದ್ಕೊಳ್ಳಿ. ಇದು ನಿಮ್ಮ ಮೊರೇಲ್ ಕಡಿಮೆ ಮಾಡುತ್ತೆ ಇಂತಹ ಒಂದು ರೂಮರ್ಸ್. ಇನ್ನೊಂದು ಏನಕ್ಕಪ್ಪ ಓದಬೇಕು ಅಂತ ಏನು ಮೊರೇಲ್ ಕಮ್ಮಿ ಆಗುತ್ತೆ. ಇನ್ನೊಂದು, ಈಗ ಕರಪ್ಷನ್ ಬಿಲ್ ಏನು ಬಂದಿದೆ ಅದು ಆ್ಯಕ್ಟ್ ಆಗುತ್ತೆ ಆದಷ್ಟು ಬೇಗ, ಏನು ಮಂಡನೆ ಆಗುತ್ತೆ. ಅಲ್ಲಿವರೆಗೂ ಹಾಗಂತ ಎಕ್ಸಾಮ್ ಆಗಬಾರ್ದು ಅಂತೇನಿಲ್ಲ, ಎಕ್ಸಾಮ್ಗಳು ನಡೀಲಿ, ಅದು ಅಪ್ಲೈ ಆಗೋದು ಕರಪ್ಷನ್ ಆದರೆ ಅಲ್ವಾ. ಸೊ ಕರಪ್ಷನ್ನೂ ಆಗದಿರೋ ಹಾಗೆ ನೋಡಬೇಕು. ನಿಮ್ಮೆಲ್ಲ ಸಹಕಾರ ಇದ್ದರೆ ಈ ಸಲ KS ಗೆಜೆಟೆಡ್ ಪ್ರೊಬೇಷನರ್ಸ್ ಆಗ್ಬೋದು, ಇನ್ನು ಮುಂದೆ ಬರುವಂತಹ ಯಾವುದೇ ಒಂದು ಎಕ್ಸಾಮ್ ಆಗ್ಬೋದು, ಕರೆಕ್ಟಾಗಿ ಮಾಡ್ಬೋದು.
ಲೈಕ್ ಐ ಸೆಡ್, ರೂಮರ್ಸ್ಗೆ, ಇನ್ಸ್ಟಿಗೇಷನ್ಸ್ಗೆ ಡು ನಾಟ್ ಗಿವ್ ಯುವರ್ ಇಯರ್ಸ್. ಅದನ್ನು ಕೇಳಿಸ್ಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ, ಕೂತ್ಕೊಂಡು ಓದ್ಕೊಳ್ಳಿ. 504 ಪೋಸ್ಟ್ ಗೆಜೆಟೆಡ್ ಪ್ರೊಬೇಷನರ್ಸ್ ಪಕ್ಕ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಆಲ್. ಬಾಯ್. ಚೆನ್ನಾಗಿ ಓದ್ಕೊಳ್ಳಿ.